ಓಕೆ, ಎಲ್ಲ ವೀಕ್ಷಕರು ನಮಸ್ಕಾರ. ನಾವು ಇಲ್ಲಿವರೆಗೂ ಕೂಡ NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂಥ ಅನೇಕ ವೆರೈಟಿ ಆದಂಥ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನಾವು ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಬಹಳ ಎಲ್ಲ ವಿದ್ಯಾರ್ಥಿಗಳ ಒಂದು ಅಪೇಕ್ಷೆ ಮೇರೆಗೆ ಹೇಳಿಕೆ ಮತ್ತು ನಿರ್ಧಾರ ಎನ್ನುವಂತಹ ವೆರೈಟಿ ಮೇಲೆ ಪ್ರಶ್ನೆಗಳನ್ನು ಬಹಳಷ್ಟು ಜನ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಆ್ಯಂಡ್ ಡಿಸಿಷನ್ಸ್ ಅನ್ನುವಂತಹ ವೆರೈಟಿ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಳೋಣ. ಸ್ನೇಹಿತರೆ, ಹಂಗಾರೆ ಏನಿದೆ ಅನ್ನೋಂಥದ್ದು ನೋಡ್ಕೊಂಬರೋಣ. ಫಸ್ಟ್ ಒನ್ನು ಏನಿರುತ್ತೆ ಅಂತ ಇದರಲ್ಲಿ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ. ಮೊದಲು ಒಂದು 2 ಅಥವಾ 3 ಹೇಳಿಕೆಗಳಿರ್ತವೆ. ಹೆಚ್ಚಾಗಿ 2 ಅಂತೂ ಇದ್ದೇ ಇರ್ತವೆ. ಇಲ್ಲಿ 3 ಹೇಳಿಕೆಗಳಿದಾವೆ ಈ ಪ್ರಶ್ನೆಯಲ್ಲಿ. 2 ಹೇಳಿಕೆ ಅಥವಾ 2 ಅಥವಾ 3 ಹೇಳಿಕೆಗಳಿರ್ತವೆ. ಅದರ ಬೇಸ್ ಮೇಲೆ ಕೆಲವೊಂದಿಷ್ಟು ಡಿಸಿಷನ್ಸ್ ಇರ್ತವೆ, ನಿರ್ಣಯಗಳಿರ್ತವೆ. ಆ ನಿರ್ಣಯಗಳಿಗೆ ಸಂಬಂಧಪಟ್ಟಂತೆ ಯಾವ ನಿರ್ಣಯಗಳು ಸರಿ ಅಥವಾ ತಪ್ಪು ಅನ್ನುವಂಥದ್ದನ್ನು ನಾವು 4 ಇಲ್ಲಿ ಉತ್ತರಗಳನ್ನು ಕೊಟ್ಟಿರ್ತಾರೆ. ಈ 4-5 ಉತ್ತರಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳೋದು ನಾವು ಮಾಡಬೇಕು. ಹೌದಾ? ಇದು ಒಂದು ಥೀಮ್ ಇದೆ. ಹಂಗಾರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ನಾವು ಮೊದಲು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಸ್ನೇಹಿತರೆ, ಮೊದಲೇ ಪ್ರಶ್ನೆಯನ್ನು ನೋಡ್ಕೊಂಡು ಹೋಗೋಣ. ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತಾ ಒಂದೊಂದು ಪ್ರಶ್ನೆಯಲ್ಲಿ ಒಂದೊಂದು ಟ್ರಿಕ್ಕು ಲಾಜಿಕ್ಗಳನ್ನು ಕಲ್ತ್ಕೊಂಡು ಹೋಗೋಣ. ಇಲ್ಲಿ ಒಂದು ಪ್ರಶ್ನೆ ಐತಿ. ಏನು? ಫಸ್ಟು ಏನದವು ಸ್ಟೇಟ್ಮೆಂಟ್ಸ್ ಅದಾವೆ. ಇಲ್ಲೇನದಾವೆ? 3 ಸ್ಟೇಟ್ಮೆಂಟ್ಸ್ ಕೊಟ್ಟಾರೆ ಈ ಪ್ರಶ್ನೆಯಲ್ಲಿ. ಒಂದನೇದ್ದು ಎಲ್ಲ ಪೆನ್ನುಗಳು ಪುಸ್ತಕಗಳು, ಎಲ್ಲ ಪುಸ್ತಕಗಳು ಗ್ರಂಥಗಳು, ಎಲ್ಲ ಗ್ರಂಥಗಳು ಶಾಸ್ತ್ರ ಪುರಾಣಗಳು ಅಂತದವು. ನೋಡ್ಕೊಳ್ಳೋಣ. ನಾವು ಹಂಗಾರೆ ಸ್ಕೆಚ್ ಹಾಕ್ತೀನಿ. ಎಲ್ಲ ಪೆನ್ ಇವು. ಓಕೆ, ಪೆನ್ನು. ಎಲ್ಲ ಪೆನ್ನುಗಳು ಪುಸ್ತಕಗಳಾಗ್ಯಾವ. ಪುಸ್ತಕ. ಹೌದಾ? ನೆಕ್ಸ್ಟು ಇದು ಒಂದು ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ 2ನೇ ಸ್ಟೇಟ್ಮೆಂಟ್ ಏನೈತೆ ನೋಡ್ರಿ. ಎಲ್ಲ ಪುಸ್ತಕಗಳು ಗ್ರಂಥಗಳಿಗೆ ಅಂತ. ಎಲ್ಲ ಪುಸ್ತಕಗಳು ಏನಾಗ್ಯಾವ್ರಿ? ಗ್ರಂಥ ಆಗ್ಯಾವ. ಹೌದಲ್ಲ? ನೆಕ್ಸ್ಟ್ ಏನು ನೋಡ್ತಾ ನೋಡ್ರಿ. ಎಲ್ಲ ಗ್ರಂಥಗಳು ಶಾಸ್ತ್ರ ಪುರಾಣಗಳಾಗಿವೆ. ಎಲ್ಲ ಗ್ರಂಥಗಳು ಏನಿವೆಲ್ಲ ಸೇರಿ ಏನಾಗ್ಯಾವು? ಶಾಸ್ತ್ರ ಪುರಾಣಗಳಾಗ್ಯಾವ. ಎಲ್ಲ ಗ್ರಂಥಗಳು ಶಾಸ್ತ್ರ ಪುರಾಣಗಳು. ಹಂಗಾರೆ ಏನಾಗೈತಿ ಇಲ್ಲಿ? ಒಂದು ಟೋಟಲ್ ಒಂದು ದೊಡ್ಡ ವಿಶ್ವಗಣ ಆಗೈತಿ ಇಲ್ಲಿ. ಎಲ್ಲದರೂ ಕೂಡ ಒಳಗಲ್ಲೇ ಇರುವಂಥದ್ದು. ಎಲ್ಲ ಪೆನ್ನುಗಳು ಪುಸ್ತಕಗಳಾಗ್ಯಾವ, ಎಲ್ಲ ಪುಸ್ತಕಗಳು ಗ್ರಂಥಗಳಾಗ್ಯಾವ, ಎಲ್ಲ ಗ್ರಂಥಗಳು ಶಾಸ್ತ್ರ ಪುರಾಣಗಳಾಗ್ಯಾವ. ಇದು ಒಂದು ಸ್ಟೇಟ್ಮೆಂಟ್ಸ್. ಇದು ಈ ಸ್ಟೇಟ್ಮೆಂಟ್ಸ್ ಮೇಲೆ ಡಿಸಿಷನ್ಸ್ ಏನದಾವು, ನಿರ್ಣಯಗಳೇನದಾವ ಅಂತ ಕೇಳಿದ್ರೆ, ಎಲ್ಲ ಪುಸ್ತಕಗಳು ಶಾಸ್ತ್ರ ಪುರಾಣಗಳಾಗ್ಯಾವು ಅಂತ ಹೇಳ್ತಾರೆ. ಎಲ್ಲ ಪುಸ್ತಕಗಳು ಶಾಸ್ತ್ರ ಪುರಾಣಗಳಾಗ್ಯಾವು. ಓಕೆ, ಹಂಗಾರೆ ಡಿಸಿಷನ್ ಎ ಈಸ್ ರೈಟ್. ಬಿ ಏನೈತಿ? ಡಿಸಿಷನ್ನು ಎಲ್ಲ ಗ್ರಂಥಗಳು ಪೆನ್ನುಗಳಾಗ್ಯಾವ ಅಂತ. ಎಲ್ಲ ಗ್ರಂಥಗಳು ಪೆನ್ನುಗಳಾಗ್ಯಾವು ಅಂತಾರೆ. ಹೌದಲ್ಲ? ಅಂದರೆ ಎಲ್ಲ ಗ್ರಂಥಗಳು ಪೆನ್ನುಗಳಾಗಿಲ್ಲ, ಎಲ್ಲ ಪೆನ್ನುಗಳು ಗ್ರಂಥಗಳಾಗ್ಯಾವು. ದೇರ್ ಫೋರ್ ಬಿ ಈಸ್ ಅಲ್ಲ ಅಂತ. ಹೌದಾ? ನೆಕ್ಸ್ಟು ಎಲ್ಲ ಪೆನ್ನುಗಳು ಶಾಸ್ತ್ರ ಪುರಾಣಗಳು, ಎಲ್ಲ ಪೆನ್ನುಗಳು ಶಾಸ್ತ್ರ ಪುರಾಣಗಳಾಗ್ಯಾವು. ಓಕೆ, ನೋಡ್ರಿ, ಎಲ್ಲ ಪೆನ್ನು ಶಾಸ್ತ್ರ ಪುರಾಣ ಒಳಗೆ ಪೆನ್ ಅದಾವು. ದೇರ್ ಫೋರ್ ಇಟ್ ಈಸ್ ರೈಟ್. ಎಲ್ಲ ಶಾಸ್ತ್ರ ಪುರಾಣಗಳು ಪುಸ್ತಕಗಳಾಗ್ಯಾವಂತೆ. ಎಲ್ಲ ಶಾಸ್ತ್ರ ಪುರಾಣಗಳು ಏನಾಗ್ಯಾವು? ಪುಸ್ತಕಗಳಾಗಿಲ್ಲ, ಎಲ್ಲ ಪುಸ್ತಕಗಳು ಶಾಸ್ತ್ರ ಪುರಾಣ ಆಗ್ಯಾವು. ಇಲ್ಲಿ ಉಲ್ಟಾ ಐತಿ. ಡೇರ್ ಫೋರ್ ಡಿ ಈಸ್ ರಾಂಗ್ ಅಂತ. ಹಂಗಾರೆ ಇಲ್ಲಿ ಇದಕ್ಕೆ ಸರಿಯಾದಂತಹ ಒಂದು ಏನಿದಾವು ಇಲ್ಲಿ? ಎ ಮತ್ತು ಸಿಗಳು ಮಾತ್ರ ಸರಿ ಅಂತದವು. ಇದರೊಳಗೆ ಉತ್ತರ ನೋಡ್ರಿ. ಎ ಮತ್ತು ಬಿ ಮಾತ್ರ ಸರಿ ಅಲ್ಲ, ಎ ಮತ್ತು ಸಿ ಮಾತ್ರ ಸರಿ. ದೇರ್ ಫೋರ್ ಇಟ್ ಈಸ್ ಎ ರೈಟ್ ಆನ್ಸರ್ ಅಂತಿಲ್ಲ ನಾವು ಪರಿಗಣಿಸ್ತೇವೆ. 2ನೇ ಪ್ರಶ್ನೆ ಏನೈತಿ? ಹೇಳಿಕೆಗಳದಾವ ಇಲ್ಲಿ 3. ಕೆಲವು ಕಾಯಿಗಳು ಹಣ್ಣುಗಳು, ಅಂದ್ರೆ ಕೆಲವು ಕಾಯಿಗಳು ಏನಾಗ್ಯಾವು? ಹಣ್ಣುಗಳಾಗ್ಯಾವು. ಅದಲ್ಲ? ನೆಕ್ಸ್ಟು ಕೆಲವು ಹಣ್ಣುಗಳು ಬೀಜಗಳಾಗ್ಯಾವು. ಇವು ಕೆಲವು ಹಣ್ಣುಗಳು ಬೀಜಗಳಾಗ್ಯಾವು. ನೋಡ್ರಿ, ಇಂಟರ್ಸೆಕ್ಷನ್ ಇಲ್ಲಿ ಛೇದಕ ಗಣಗಳು ಬರ್ತಾವು ಅಂತ ವೆನ್ನ ನಕ್ಷೆ ಹಾಕ್ಬೇಕು ನಾವಿಲ್ಲಿ. ನೆಕ್ಸ್ಟ್ ಎಲ್ಲ ಬೀಜಗಳು ಮರಗಳಾಗ್ಯಾವು. ಇಲ್ಲಿ ಏನಾಗ್ಯಾವ ಅಂದ್ರೆ ಎಲ್ಲ ಬೀಜಗಳು ಏನಾಗ್ಯಾವ? ಇವು ಮರಗಳಾಗಿದ್ದಾವೆ. ಇವು ಏನವು? ಹೇಳಿಕೆಗಳು, ಸ್ಟೇಟ್ಮೆಂಟ್ಸ್. ಇನ್ನು ಡಿಸಿಷನ್ಸ್ ಏನದಾವು ಇದು ತಕ್ಕಂಗ ಅಂತ ನೋಡ್ಕೊಂಡು ಬರೋಣ. ಏನದವು? ಕೆಲವು ಮರಗಳು ಕಾಯಿಗಳು, ಕೆಲವು ಮರಗಳು ಕಾಯಿಗಳಾಗ್ಯಾವು. ಕಾಯಿಗೆ ಮರಕ್ಕೆ ಏನಿಲ್ಲ, ಸಂಬಂಧನೇ ಇಲ್ಲ. ಕಾಯಿ ಇಲ್ಲದ, ಮರ ಇಲ್ಲದ. ಹಂಗಾಗಿ ಮರಕ್ಕೆ ಕಾಯಿಗೆ ಯಾವುದೇ ರೀತಿ ಅಂತ ನಿರ್ಣಯ ಮಾಡ್ಲಿಕ್ಕೆ ಬರಲಾರ್ದಂಥ ಸಂಬಂಧ ಅದ. ಕೆಲವು ಮರಗಳು ಹಣ್ಣುಗಳದಾವು, ಕೆಲವು ಮರಗಳು ಹಣ್ಣುಗಳದ. ನೋಡ್ರಿ, ಈ ಭಾಗವೆಲ್ಲ ಹಣ್ಣುಗಳಾಗ್ಯಾವ. ಈ ಮರದ ನಮ್ಮ ಹಣ್ಣಾಗ್ಯಾವು. ದೇರ್ ಫೋರ್ ಬಿ ಈಸ್ ರೈಟ್ ಆನ್ಸರ್ ಅಂತ. ನೆಕ್ಸ್ಟು ಕೆಲವು ಬೀಜಗಳು ಕಾಯಿಗಳಾಗ್ಯಾವಂತ. ಕೆಲವು ಬೀಜಗಳು ಕಾಯಿ ಅದಾವ ಅಂದ್ರೆ ಕಾಯಿಗೆ ಬೀಜಕ್ಕೆ ಸಂಬಂಧನೇ ಇಲ್ಲ. ದೇರ್ ಫೋರ್ ಸಿ ಈಸ್ ರಾಂಗ್.
ನೆಕ್ಸ್ಟು ಡಿ ಡಿಸಿಷನ್ ಏನೈತೆ ನೋಡ್ರಿ, ಯಾವ ಮರವೂ ಕಾಯಲ್ಲ, ಯಾವ ಮರವೂ ಕಾಯಲ್ಲ, ದೇರ್ ಫೋರ್ ಡಿ ಈಸ್ ರೈಟ್. ಇದು ಯಾವ ಕಾಯಿನೂ ಅಲ್ಲ, ಕಾಯಿಗೆ ಬೀಜಕ್ಕೆ ಸಂಬಂಧ ಇಲ್ಲ, ಮರಕ್ಕೆ ಸಂಬಂಧ ಇಲ್ಲ, ಹಾಗಾಗಿ ಯಾವುದು ಕಾಯ್ದಲ್ಲ ಅಂತ. ಹಂಗಾರೆ ಇಲ್ಲಿ ನೋಡ್ರಿ ಬಿ ಮತ್ತು ಡಿಗಳು ಮಾತ್ರ ಸರಿ ಅಂತ ಎಲ್ಲದವು. ಜೊತೆಗೆ ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಕನ್ಫ್ಯೂಷನ್ ಮಾಡ್ಯದಾರಲ್ಲ, ಎ ಬಿ ಸಿ ಮಾತ್ರ ಸರಿ ಹೊಂದುತ್ತವೆ, ಇಟ್ ಈಸ್ ರಾಂಗ್. ಬಿ ಅಥವಾ ಡಿ ನಿರ್ಣಯಗಳು ಮಾತ್ರ ಸರಿ ಹೊಂದುತ್ತವೆ, ಇದನ್ನು ಪಡಕ್ಕನ ಹಾಕಿಬಿಡ್ತೀರಿ ನೀವು. ಅಥವಾ ಅಂತಿದೆ, ಅಥವಾ ಅಂತಂದ್ರೆ ಇದು ಅಥವಾ ಈ ಸರಿ ಅಂತ ಅನ್ಸುತ್ತೆ. ಇನ್ನೂ ನೋಡೋಣ ನಾವು ಮುಂದೆ. ಬಿ ಮತ್ತು ಡಿ ನಿರ್ಣಯಗಳು ಮಾತ್ರ ಸರಿ ಹೊಂದುತ್ತವೆ, ದೇರ್ ಫೋರ್ ಬಿ ಮತ್ತು ಡಿಗಳು ಸರಿ ಹೊಂದುತ್ತವೆ ಅಂತ ಹೇಳ್ದಂಗೆ. ಎ ಮತ್ತು ಸಿ ನಿರ್ಣಯಗಳು ಮಾತ್ರ ಸರಿ ಹೊಂದಿರ್ತವೆ, ಇಟ್ ಇಸ್ ರಾಂಗ್. ಎ ಮತ್ತು ಸಿ ತಪ್ಪಾಗಿವೆ, ಹಾಗಾಗಿ ಏನಿದು ಆಪ್ಷನ್ 3 ಸರಿಯಾದ ಉತ್ತರ ಅಂತಿಲ್ಲ ನಾವು ಗಮನಿಸ್ತೇವೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. ಓಕೆ, ಮೂರನೇ ಪ್ರಶ್ನೆ ನೋಡ್ರಿ, ಎಲ್ಲ ಎಮ್ಮೆಗಳು ಆಕಳಗಳಾಗ್ಯಾವ. ಇವು ಎಮ್ಮೆ, ಎಲ್ಲ ಎಮ್ಮೆಗಳು ಏನಾಗ್ಯಾವಂತ ಆಕಳುಗಳಾಗ್ಯಾವು, ಆಕಳು. ಓಕೆ, ಮುಂದೇನು ಹೇಳುತ್ತೆ, ಎಲ್ಲ ಆಕಳುಗಳು ಎತ್ತುಗಳಾಗ್ಯಾವು, ಎಲ್ಲ ಆಕಳುಗಳು ಎತ್ತುಗಳಾಗಿದ್ದಾವೆ. ನೆಕ್ಸ್ಟ್ ಹೇಳ ಕೆಲವು ಕೋಣಗಳು ಆಕಳಾಗ್ಯಾವಂತ. ನೋಡ್ರಿ ಕೆಲವು ಕೋಣ ಮಾತ್ರ, ಇವು ಕೋಣ, ಈಗ ನೋಡ್ರಿ ಕೆಲವು ಕೋಣಗಳು ಮಾತ್ರ ಆಕಳಾಗ್ಯಾವಂತ. ಇದು ಇಟ್ ಈಸ್ ಏನಿದು ಸ್ಟೇಟ್ಮೆಂಟ್ಸ್. ಹಂಗಾರೆ ಡಿಸಿಷನ್ ಏನೈತೆ ಅಂತ ನೋಡ್ಕೊಂಬರೋಣ. ಫಸ್ಟ್ ಡಿಸಿಷನ್ ಎ ಡಿಸಿಷನ್ ಎ ಏನೈತಿ, ಕೆಲವು ಆಕಳುಗಳು ಕೋಣಗಳಾಗಿವೆ, ಕೆಲವು ಆಕಳುಗಳು ಕೋಣಗಳಾಗಿವೆ. ಇಲ್ಲೇ ನೋಡೋಣ, ನಾನು ಶೇಡಿಂಗ್ ಮಾಡೇನಲ್ಲ, ಎಸ್ ಇಟ್ ಈಸ್ ರೈಟ್. ಎಲ್ಲ ಎಮ್ಮೆಗಳು ಎತ್ತುಗಳಾಗ್ಯಾವಂತ, ಎಲ್ಲ ಎಮ್ಮೆಗಳು ಎತ್ತುಗಳಾಗ್ಯಾವ, ಹೌದು. ನಾವು ಸ್ಟೇಟ್ಮೆಂಟ್ ನೋಡಿವ್ರಿ, ಎಲ್ಲ ಎಮ್ಮೆಗಳು ಆಕಳು, ಎಲ್ಲ ಆಕಳು ಎತ್ತು, ಅಂದ್ರೆ ಎಲ್ಲ ಎಮ್ಮೆಗಳು ಆಟೋಮೆಟಿಕ್ಕಾಗಿ ಎತ್ತುಗಳಾಗ್ತವು. ನೆಕ್ಸ್ಟ್ ಕೆಲವು ಕೋಣಗಳು ಎಮ್ಮೆಗಳಾಗ್ಯಾವಂತ, ಕೆಲವು ಕೋಣಗಳು ಎಮ್ಮೆಗಳಾಗ್ಯಾವಂತ. ಎಮ್ಮಿಗೆ ಕೋಣಕ್ಕೆ ಏನಿಲ್ಲ, ಸಂಬಂಧನೇ ಇಲ್ಲ, ಛೇದನೂ ಇಲ್ಲ, ಏನಿಲ್ಲ, ಸಂಯೋಗನೂ ಇಲ್ಲ, ದೇರ್ ಫೋರ್ ಇಟ್ ಈಸ್ ರಾಂಗ್. ಡಿ ಏನೈತೆ ನೋಡ್ರಿ ಡಿಸಿಷನ್ನು, ಕೆಲವು ಕೋಣಗಳು ಎತ್ತುಗಳಾಗಿವೆ. ಕೆಲವು ಕೋಣ ಅಂದ್ರೆ ಕೆಲವು ಕೋಣಗಳು ಎತ್ತುಗಳಾಗ್ಯಾವ, ಅಂದ್ರೆ ಈ ಭಾಗ ಏನೈತಲ್ಲ ಇಟ್ ಈಸ್ ಎತ್ತು ಹೌದಲ್ಲ, ಕೆಲವು ಕೋಣಗಳು ಎತ್ತುಗಳಾಗ್ಯಾವ, ಇಟ್ ಈಸ್ ರೈಟ್ ಆನ್ಸರ್. ಹಂಗಾರೆ ಏನೇನಾಯ್ತು ನೋಡ್ರಿ, ಎ ಬಿ ಡಿ ಸರಿ ಹೊಂದುವಂಥ ನಿರ್ಣಯ ಎಲ್ಲ ಐತೆ ನೋಡ್ರಿ, ಎ ಬಿ ಡಿ ನಿರ್ಣಯ ಇಟ್ ಈಸ್ ಎ ರೈಟ್ ಆನ್ಸರ್ ಅಂತಿಲ್ಲ ನಾವು ಗಮನಿಸ್ತೇವೆ ಅಂತ. ಓಕೆ ಸ್ನೇಹಿತರೆ, ಇನ್ನು ಹಂಗಾರೆ ನಾಲ್ಕನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ನಾಲ್ಕನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಹೇಳಿಕೆ 1, 8ನೇ ತರಗತಿಯಲ್ಲಿರುವ ಕೆಲವು ಗಂಡು ಮಕ್ಕಳು ಮತ್ತು ಉತ್ತಮ ಅಥವಾ ಸಾಧಾರಣವಾಗಿದ್ದಾರೆ. ಕೆಲವೊಂದು 8ನೇ ತರಗತಿಯಲ್ಲಿರೋ ಮಕ್ಕಳು ಏನಾಗ್ಯಾರ್ರಿ, ಕೆಲವು ಉತ್ತಮ ಅಥವಾ ಸಾಧಾರಣ ಆಗ್ಯಾರಂತ. ಎರಡನೇ ಹೇಳಿಕೆ, ಎಲ್ಲ ಸಾಧಾರಣ ಮಕ್ಕಳು ಮೊಬೈಲನ್ನು ಹೊಂದಿದ್ದಾರೆ ಅಂತ. ನೋಡ್ರಿ ಇದಕ್ಕೆ ಸಂಬಂಧ ಐತಿ. ಮೊದಲು ನೋಡ್ರಿ, 1ನೇದು 8ನೇ ತರಗತಿಯಲ್ಲಿರುವಂಥ ಕೆಲವು ಗಂಡು ಮಕ್ಕಳು ಮತ್ತು ಉತ್ತಮ ಅಥವಾ ಸಾಧಾರಣ ಆಗ್ಯಾರಂತ. ಅಂದ್ರೆ ಇಲ್ಲಿ ಏನಾಗ್ಯಾರ, ಇವರು ಉತ್ತಮವಾದಂತಹ 8ನೇ ತರಗತಿ ಮಕ್ಕಳು, ಇವರು 8ನೇ ತರಗತಿ ಮಕ್ಕಳು, ಹೌದಾ. ನೆಕ್ಸ್ಟು ಉತ್ತಮ ಅಥವಾ ಸಾಧಾರಣ ಆಗ್ಯಾರ, ಅಥವಾ ಸಾಧಾರಣ, ಹೌದಾ. ನೆಕ್ಸ್ಟು ಎಲ್ಲ ಸಾಧಾರಣ ಮಕ್ಕಳು ಮೊಬೈಲನ್ನು ಹೊಂದಿದ್ದಾರೆ. ಈ ಎಲ್ಲ ಸಾಧಾರಣ ಮಕ್ಕಳು ಮೊಬೈಲನ್ನು ಹೊಂದಿದ್ದಾರೆ, ಮೊಬೈಲ್ ಹೊಂದಿದ್ದಾರೆ, ಎಲ್ಲ ಸಾಧಾರಣ ಮಕ್ಕಳು ಮೊಬೈಲ್ ಹೊಂದ್ಯಾರ. ನೋಡ್ರಿ ಈಗ ಹೇಳಿಕೆಗಳು ಮುಗಿದು 2 ಹೇಳಿಕೆಗಳನ್ನು ಕೊಟ್ಟಾರ. ಹಂಗಾರೆ ಸ್ಟೇಟ್ಮೆಂಟ್ ಏನದವ ಅಂತ ಗಮನಿಸೋಣ. ಎ, ಉತ್ತಮ ಗಂಡು ಮಕ್ಕಳಲ್ಲಿ ಕೆಲವರು ಮೊಬೈಲ್ ಹೊಂದಿದ್ದಾರೆ, ಉತ್ತಮ ಗಂಡು ಮಕ್ಕಳಲ್ಲಿ ಕೆಲವರು ಮೊಬೈಲನ್ನು ಹೊಂದಿಲ್ಲ, ಹೌದಲ್ಲ. ನೋಡ್ರಿ ಉತ್ತಮ ಮಕ್ಕಳ ಬೇರೆ ಅದಾರ, ಇದನ್ನದ ಉತ್ತಮ ಮಕ್ಕಳು ಯಾರೂ ಮೊಬೈಲನ್ನು ಹೊಂದಿಲ್ಲ. ನೆಕ್ಸ್ಟು ಬಿ, ಕೆಲವು 8ನೇ ತರಗತಿ ವಿದ್ಯಾರ್ಥಿಗಳು ಮೊಬೈಲನ್ನು ಹೊಂದಿದ್ದಾರೆ. ಕೆಲವು 8ನೇ ತರಗತಿ ಮಕ್ಕಳು ಅಂತಂದ್ರೆ ಇವರೇ ಸಾಧಾರಣ ಮಕ್ಕಳು, ಇವರಿಷ್ಟರು ಸೇರಿ 8ನೇ ತರಗತಿ ಮಕ್ಕಳು, ಉತ್ತಮ ಮತ್ತು ಸಾಧಾರಣ. ಅದರೊಳಗೆ ಸಾಧಾರಣ ಮಕ್ಕಳು ಮೊಬೈಲನ್ನು ಹೊಂದಿದ್ದಾರೆ, ಹೌದಾ. ಹಂಗಾರೆ ಬಿ ಈಸ್ ರೈಟ್ ಅಂತ. ಹಂಗಾರೆ ಇದರೊಳಗೆ ಬಿ ಮಾತ್ರ ಸರಿ ಅನ್ನೋಂಥದ್ದೆಲ್ಲ ಐತಿ, ನಿರ್ಣಯ ಬಿ ಮಾತ್ರ ಸರಿ ಅನ್ನೋದು 3ನೇ ಆನ್ಸರ್ ಐತಿ, ಇಟ್ ಈಸ್ ರೈಟ್ ಅಂತ ಇಲ್ಲಿ ನಾವು ಗಮನಿಸಬೇಕು. 5ನೇ ಪ್ರಶ್ನೆ ಏನೈತೆ ಅಂತ ನೋಡೋಣ. ಹೇಳಿಕೆಗಳು, ಬಹಳಷ್ಟು ಶಿಕ್ಷಕರು ಕಲಾವಿದರಾದಾರಂತ. ಅಂದ್ರೆ ಬಹಳಷ್ಟು ಶಿಕ್ಷಕರು, ಇವರು ಶಿಕ್ಷಕರು ಏನದರಂತ, ಕಲಾವಿದರಂತ, ಕಲಾವಿದರು. 1ನೇ ಹೇಳಿಕೆ, ಯಾವ ಕಲಾವಿದನೂ ರಾಜಕಾರಣಿ ಅಲ್ಲ, ಯಾವ ಕಲಾವಿದನೂ ರಾಜಕಾರಣಿ ಅಲ್ಲಂತ. ನೋಡೋಣ ಮತ್ತು ರಾಜಕಾರಣಿಗೆ ಇದಕ್ಕೆ ಮತ್ತೆ ಅದಕ್ಕೆ ಸಂಬಂಧ ಐತಿ ಅಂತ. ಕಲಾವಿದ ರಾಜಕಾರಣಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ನೋಡ್ರಿ ಈ ಪ್ರಶ್ನೆ ಹೆಂಗೈತೆ ಅಂತ. ಎಲ್ಲ ರಾಜಕಾರಣಿಗಳು ಶಿಕ್ಷಕರು ಅಂತ.
ನೋಡ್ರಿ ಇಲ್ಲೇ ಎಲ್ಲ ರಾಜಕಾರಣಿಗಳು ಇವರು ರಾಜಕಾರಣಿಗೆ ಬರ್ತಾರೆ. ರಾಜಕಾರಣಿಗಳು ಇವರು ಎಲ್ಲ ರಾಜಕಾರಣಿಗಳು ಶಿಕ್ಷಕರದಾರ. ಈಗ ನೋಡ್ರಿ ಇದು ಎರಡನೇದಕ್ಕೆ ಹೊಂದಾಣಿಕೆ. ಯಾವ ಕಲಾವಿದನೂ ರಾಜಕಾರಣಿ ಅಲ್ಲ, ಯಾವ ಕಲಾವಿದನೂ ರಾಜಕಾರಣಿ ಅಲ್ಲ. ಇಟ್ ಈಸ್ ಎ ಹೇಳಿಕೆ, ಸ್ಟೇಟ್ಮೆಂಟ್. ಹಂಗಾರೆ ಡಿಸಿಷನ್ ಏನೈತಿ? ಕೆಲವು ಕಲಾವಿದರು ಶಿಕ್ಷಕರು, ಕೆಲವು ಕಲಾವಿದರು ಶಿಕ್ಷಕರದಾರ. ಡಿಸಿಷನ್ ಎ ಈಸ್ ಅ ರೈಟ್. ಎಲ್ಲ ಶಿಕ್ಷಕರು ರಾಜಕಾರಣಿಗಳಂತ. ಎಲ್ಲ ಶಿಕ್ಷಕರು ರಾಜಕಾರಣಿಗಳು ಅಲ್ಲ, ಎಲ್ಲ ರಾಜಕಾರಣಿಗಳು ಶಿಕ್ಷಕರದಾರ. ಒಬ್ಬ ರಾಜಕಾರಣಿಯೂ ಕಲಾವಿದನಲ್ಲ. ಎಸ್, ಇಟ್ ಈಸ್ ಎ ರೈಟ್. ಒಬ್ಬ ರಾಜಕಾರಣಿನೂ ಕಲಾವಿದ ಅಲ್ಲ. ಕಲಾವಿದಗೆ ರಾಜಕಾರಣಿಗೆ ಸಂಬಂಧನೇ ಇಲ್ಲ. ಒಬ್ಬ ರಾಜಕಾರಣಿಯೂ ಕಲಾವಿದನಲ್ಲ. ಆಯಿತು. ಕೆಲವು ಶಿಕ್ಷಕರು ರಾಜಕಾರಣಿಗಳು, ಕೆಲವು ಶಿಕ್ಷಕರು ರಾಜಕಾರಣಿಗಳಾಗ್ಯಾರಂತ. ಇಟ್ ಈಸ್ ಏನು ಹೇಳ್ರಿ? ಕೆಲವು ಶಿಕ್ಷಕರು ರಾಜಕಾರಣಿಗಳಂತಿಲ್ಲ, ಎಲ್ಲ ರಾಜಕಾರಣಿಗಳು ಶಿಕ್ಷಕರಾಗ್ಯಾರ. ದೇರ್ ಫೋರ್ ಇಟ್ ಈಸ್ ಅ ರಾಂಗ್. ಹಂಗಾರೆ ಇದರೊಳಗೆ ಎ ಮತ್ತು ಸಿ ಮಾತ್ರ ಸರಿ ಅನ್ನುವಂಥವೆಲ್ಲದ ನೋಡ್ರಿ. ನಿರ್ಣಯ 2 ಎ ಮತ್ತು ಸಿ ಮಾತ್ರ ಸರಿ ಅಂತ ಐತಿ. ಓಕೆ ಸ್ನೇಹಿತರೆ. ಓಕೆ, ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.